ಕೆಪಿಸಿಸಿ ಅದೆಯಾ ರೀಶಫಲ್ ಆದ್ರೆ ಬಾಲಕೃಷ್ಣ ಅದ್ರ ಬಿಡ್ತಾರೆ 12 ಜನಕ್ಕೆ ಹೋಗ್ ಕೊಡ್ತಾರೆ ಅನ್ನುವಂತ ಮಾಹಿತಿ. ಅದ್ರ ಬಾಲಕೃಷ್ಣ ಒಬ್ರು ಏನೋ ಸೇರ್ಪಡೆ ಆಗ್ತಾರೆ. ಅದು ನನ್ನನ್ನು ಕೇಳಬಾರದು, ನೀವು DCM ಅವ್ರನ್ನ ಕೇಳಬೇಕು, ಇಲ್ಲ ಮುಖ್ಯಮಂತ್ರಿಗಳನ್ನ ಕೇಳಬೇಕು. ಸೇರ್ಪಡೆ ಆಗೋದು ತೆಗೆದಾಕೋದು ಯಾರ ಕೆಲಸ? ಹೈಕಮಾಂಡ್ ಕೆಲಸ, CM ಕೆಲಸ, DCM ಕೆಲಸ. ನೀವು ಅವ್ರು ಬಂದಾಗ ಕೇಳಿ ಬಾಲಕೃಷ್ಣ ಅವ್ರು ಮಾಡ್ತೀರಾ ಸರ್ ನೀವು ಅಂತ. ಅದು ಹೋಗ್ಬಿಟ್ಟು ನೀನ್ ಆಯ್ತೇನಪ್ಪ ಅಂತಂದ್ರೆ ನನ್ಗೆ ಹಾಕಕ್ಕೆ ಇಷ್ಟನಪ್ಪ, ನಾನು ಮಾಡ್ಬೇಕಲ್ಲ. ಸಚಿವರುಗಳು ನಾನು CM ಸ್ಥಾನ ಕೊಟ್ರೆ ನಾನು ನಿಭಾಯಿಸ್ತೀನಿ ಅಂತ ಕೂಡ ಹೇಳ್ತಾ ಇದ್ದಾರೆ. ಅದೇ CM ಸ್ಥಾನ ಕೊಟ್ಟರೆ ಯಾರು ನಿಭಾಯಿಸಲ್ಲ? ಕುಮಾರಸ್ವಾಮಿ ಅಂತವ್ರು ಹೊಸದಾಗಿ ನಿಭಾಯಿಸ್ತೀವೇನ್ರಿ? ನಾನು ಕೊಟ್ಟರು ನಾನು ನಿಭಾಯಿಸ್ತೀನಿ, ಹಂಗಂತ ಕೊಡೋರ್ಬೇಕಲ್ಲ. ನಾನು ಕೊಟ್ಟರು ನಾನು ನಿಭಾಯಿಸ್ತೀನಿ. ಮುಖ್ಯಮಂತ್ರಿ ಆಗಿರ್ತಕ್ಕಂಥ ದೇವೇಗೌಡರು ಅಲ್ಲಿ ಹೋಗಿ 14 ತಿಂಗಳು ಪ್ರಧಾನಮಂತ್ರಿ ನಿಭಾಯಿಸ್ತಿಲ್ವೇನ್ರಿ? ಅಧಿಕಾರಿಗಳು ಇರ್ತಾರೆ, ಏನೇನ್ ಬೇಕೆಲ್ಲ ಹೇಳ್ಕೊಡ್ತಾರೆ, ನಾವು ನಿಭಾಯಿಸ್ತೀವಪ್ಪ. ನನಗೆ ಕೊಟ್ಟರು ನಾನು ನಿಭಾಯಿಸ್ತೀನಪ್ಪ, ಹಂಗಂತ ನಿಭಾಯಿಸ್ತವ್ರೆಲ್ಲ ನಿಭಾಯಿಸ್ತಾ ಅಂತೀನಿ ಅಂತವ್ರಿಗೆಲ್ಲ ಮುಖ್ಯಮಂತ್ರಿ ಸ್ಥಾನ ಕೊಟ್ಟಾರೆ. ಮುಖ್ಯಮಂತ್ರಿ ಸ್ಥಾನಕ್ಕೆ ಅದೇ ಅಂತ ಗೌರವ ಇದೆ. ನಾನು ಹೇಳಿಲ್ವಾ, ನೀವು DCM ಬಂದಾಗ್ಲೋ CM ಬಂದಾಗ್ಲೋ ಕೇಳಿ ಬಾಲಕೃಷ್ಣ ಸಚಿವ ಸ್ಥಾನ ಕೊಡ್ತೀರಾ ಸರ್ ಅಂತ. ನೀವು ನಾನು ಕೇಳಿದ್ರೆ ನಾನು ಹೂ ಕೊಡ್ತಾರೆ ಅಂತೀನಿ, ಕೊಡ್ಬೇಕಲ್ಲ ಅಲ್ಲಿ ಹೈಕಮಾಂಡ್ ಅಲ್ಲಿ. ಸಂಪುಟದಲ್ಲಿ ಸಚಿವರುಗಳ ಬಗ್ಗೆ ಅವರ ಕಾರ್ಯವೈಖರಿ ಬಗ್ಗೆ ನಿಮ್ಗೆ ಸಮಾಧಾನ ಇದೆಯಾ? ಯಾಕಂದ್ರೆ ಹೋಗ್ಕೊಡ್ತಾರೆ ಅದ್ರ ಬಗ್ಗೆ ಚರ್ಚೆ ಮಾಡುವಷ್ಟು ದೊಡ್ಡವನಲ್ಲ. ಅದಕ್ಕೆ ಅವ್ರ ಮಾರ್ಕ್ಸ್ ಕಾರ್ಡ್ನ ನೋಡ್ಲಿಕ್ಕೆ, ಅವ್ರ ಎಫಿಷಿಯನ್ಸಿ ನೋಡ್ಲಿಕ್ಕೆ ಹೈಕಮಾಂಡ್ ಇದೆ, ಮುಖ್ಯಮಂತ್ರಿಗಳಿದ್ದಾರೆ, ಅದರದೇ ಆದಂಥ ತಂಡಗಳಿದ್ದಾವೆ, ಅದರದೇ ಆದಂಥ ವರದಿಗಳಿದ್ದಾವೆ. ಅವನ್ನೆಲ್ಲಾನು ಕೂಡ ಹೈಕಮಾಂಡ್ ಲೆವೆಲಲ್ಲಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಲೆವೆಲಲ್ಲಿ ಚರ್ಚೆ ಆಗ್ತದೆ. ಅದನ್ನ ನಾನು ಅವ್ರು ಸರಿ ಇಲ್ಲ ಇವ್ರು ಸರಿ ಅವ್ರೆ ಅಂತ ಹೇಳುವಷ್ಟು ನಾನ್ ದೊಡ್ಡವನಲ್ಲ ಈಗ ಅಂತಕ್ಕಂಥದ್ದು ನನ್ನಲ್ಲಿ. ನಾನು ಹೇಳಿಲ್ವಾ ಇದೆಲ್ಲ ಹೈಕಮಾಂಡ್ ತೀರ್ಮಾನ, ಬಾಲಕೃಷ್ಣ ತೀರ್ಮಾನ. ನನ್ನ ತೀರ್ಮಾನ ಆಗಿದ್ರೆ ನಾನು ಕೂಡಿಸ್ಬಿಡ್ತೀನಿ ಅಂತ ಹೇಳಿವೆ. ಇಲ್ಲ ರೀ ಅವ್ರು ಕೂಡ್ಸಲ್ಲ ಕಣ್ರಿ ಅಂತ ಹೇಳಿದ್ವಿ. ಇದೆಲ್ಲ ಹೈಕಮಾಂಡ್ ತೀರ್ಮಾನ. ನನಗೆ ನಮ್ ಗಮನಕ್ಕೆ ಬಂದಿಲ್ಲ. ನಾವಿನ್ನೂ ಚಿಕ್ಕವರು ಅದರಲ್ಲಿ ಚರ್ಚೆನಲ್ಲಿ ನಾವಿನ್ನೂ ಭಾಗವಹಿಸಿಲ್ಲ. ಅದ್ರಲ್ಲೆಲ್ಲ ದೊಡ್ಡ ಲೆವೆಲಲ್ಲಿ ಆಯ್ತು ಬಿಟ್ಟಾಯ್ತು ಗೊತ್ತಿಲ್ಲ ನಮಗೆ. ಬಟ್ ಅವರಂತೂ ಆಕಾಂಕ್ಷಿಗಳಾಗಿದ್ದಾರೆ. ಅದಾದ್ರೂ ತಪ್ಪಿಲ್ಲ. ಒಬ್ಬ ಹಿಂದುಳಿದ ವರ್ಗದ ನಾಯಕ ಈ ರಾಜ್ಯದಲ್ಲಿ ಅಧ್ಯಕ್ಷ ಆದ್ರೆ DCM ನಂತರ ಸ್ಥಾನ ನಮ್ಮ ಶಿವಕುಮಾರ್ ಅವ್ರ ನಂತರ ಸ್ಥಾನಕ್ಕೆ ನಾನು ಬರ್ತೀನಿ ಅಂದ್ರೆ ಅದು ತಪ್ಪೇನಿಲ್ಲ, ಬರ್ಲಿ, ನಾವು ಅದಕ್ಕೆ ಬೆಂಬಲ ಸೂಚಿಸ್ತೀವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.